ಸೊ ನಂಗೆ ಏನೂ ಐಡಿಯಾ ಇರಲಿಲ್ಲ ಕ್ಲಾಸಸ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ. ಇಲ್ಲಿ ಬಂದು ಸುಮಾರು ಕಳ್ಕೊಂಡೆ. ಸ್ಟಾರ್ಟಿಂಗ್ ಅಲ್ಲಿ ನಮಗೂ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ F&O ಮಾಡಕ್ಕೆ, ಬಟ್ ಅವ್ರು ಸ್ಟ್ರಾಟಜಿಸ್ ಹೇಳಿದ್ಮೇಲೆ F&O ಮಾಡಕ್ಕೆ ನಮ್ಗೆ ಕಾನ್ಫಿಡೆನ್ಸ್ ಬಂದಿದೆ. ವರ್ತ್ಫುಲ್ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್ ಅಂಡ್ ಮನಿ ಅಂತ ಅನಿಸ್ತಾ ಇದೆ. ಸೊ ನಂಗೆ ಇಲ್ಲಿ ಬಂದಾಗ ನಂಗೆ ಗೊತ್ತಾಯ್ತು ನಾನು ಇಲ್ಲಿ ಏನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಯ್ತು. ಯಾಕಂದ್ರೆ ಪ್ರತಿಯೊಂದು ಯೂಟ್ಯೂಬ್ ನಾನು ನೋಡ್ತಾ ಇದ್ದೆ ಬಿಫೋರ್, ಅದರೆಲ್ಲ ಹಿಂದಿ ಮತ್ತೆ ಇಂಗ್ಲೀಷ್ ಅದರಲ್ಲಿ ನೋಡ್ತಾ ಇದ್ದೆ. ಬಟ್ ಅದು ನೋಡಿದ್ರೆ ನಿದ್ದೆ ಬರ್ತಾ ಇತ್ತು. ಬಟ್ ಮನೋಜ್ ಸರ್ ವಿಡಿಯೋ ನೋಡಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ಅವರು ಹೇಳೋವಂಥ ವೇ ಇದೆ ಅಲ್ಲ, ಅದು ವೆರಿ ಥ್ಯಾಂಕ್ ಯು ಮನೋಜ್ ಸರ್. ಆಮೇಲೆ ಡಿಸೈಡ್ ಆದ ಆ್ಯಕ್ಚುಲಿ ಇಲ್ಲ TD ಅಕಾಡೆಮಿಗೆ ಹೋಗ್ಬೇಕು, ಇದ್ರಲ್ಲಿ ದುಡ್ಡಿದೆ. ಸೊ ಚಿಂಟು ಬಾಯ್ಸ್ ಹೇಳ್ತಾರದು ನಿಜ, ಬಟ್ ಅವನು ಪ್ರಾಪರ್ ವೇಲ್ ಮಾಡ್ತಾ ಇಲ್ಲವೋ ಗೊತ್ತಿಲ್ಲ, ಪ್ರಾಪರ್ ವೇಲ್ ಮಾಡಲ್ಲ ಅಂತೇಳಿ. ಒಳ್ಳೆ ಸಂಸ್ಥೆಗೆ ಬಂದಿದ್ದೀರಾ, ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ರಿವಿಷನ್ ಕ್ಲಾಸ್ ಫ್ರೀ ಕೊಡ್ತಾ ಇದೀವಿ. ಮತ್ತೆ ಬನ್ನಿ, ಮತ್ತೆ ಡೌಟ್ಸ್ ಕೇಳಿ, ಒಂದು ಸ್ಕ್ರಾಚ್ ಲೆವೆಲಿಂದ ಮತ್ತೆ A to Z ಕಲೀರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಲಾಸ್ಟಿಗೆ ನಿಮ್ಗೆ ಬರೋದೇ ಪ್ರಾಫಿಟ್ಟು. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸೊ ನಂಗೆ ಏನೂ ಐಡಿಯಾ ಇರಲಿಲ್ಲ ಕ್ಲಾಸಸ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ. ಇಲ್ಲಿ ಬಂದು ಸುಮಾರು ಕಳ್ಕೊಂಡೆ, ಒಂದು 50% ಕಲ್ತ್ಕೊಂಡೆ. ಇನ್ನು ಪ್ರಾಕ್ಟಿಕಲ್ ಮಾಡಿ ನೋಡಬೇಕು, ಅಪ್ಲೈ ಮಾಡಬೇಕು ಎಲ್ಲ ಸ್ಟ್ರಾಟಜೀಸ್. ಥ್ಯಾಂಕ್ ಯು. ಕ್ಲಾಸಸ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮೆಂಟರ್ಸ್ ಆಗಲಿ ಮತ್ತು ಸರ್ ಆಗಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ತುಂಬ ಖುಷಿ ಆಯಿತು. ಸ್ವಲ್ಪ ನಂಬಿಕೆ ಬಂದಿದೆ, ಅಂದರೆ ಮೀನ್ಸ್ ಏನಂತ ಹೇಳ್ತಾರೆ, ನೆಕ್ಸ್ಟ್ ಸ್ಟೆಪ್ ಇಡೋಕ್ಕೆ ಒಂದು ಟ್ರಸ್ಟ್ ಬಂದಿದೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಆಕಾಶ್ ಅಂತ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು TD ಅಕಾಡೆಮಿಗೆ. ಸರ್ ಎಲ್ಲ ಕಾನ್ಸೆಪ್ಟ್ಸ್ ನೀಟಾಗಿ ಹೇಳ್ಕೊಡ್ತಾರೆ, ಆಮೇಲೆ ಎಲ್ಲಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ವಿತ್ ಎಕ್ಸಾಂಪಲ್ಸ್ ಹೇಳ್ಕೊಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನಮಗೂ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ F&O ಮಾಡಕ್ಕೆ, ಬಟ್ ಅವ್ರು ಸ್ಟ್ರಾಟಜಿಸ್ ಹೇಳಿದ್ಮೇಲೆ F&O ಮಾಡಕ್ಕೆ ನಮ್ಗೆ ಕಾನ್ಫಿಡೆನ್ಸ್ ಬಂದಿದೆ. ಸೊ ನಾಳೆಯಿಂದ ನಾನು ಆಕ್ಚುಯಲ್ ಟ್ರೇಡಿಂಗ್ ಮಾಡಿ ನೋಡ್ತೀನಿ. ಸೊ ವಿಲ್ ಸಿ ವಾಟ್ ಇಟ್ ಕ್ಯಾನ್ ಡೂ. ಥ್ಯಾಂಕ್ ಯು. ಇಟ್ಸ್ ವಂಡರ್ಫುಲ್ ಅಕಾಡೆಮಿ. ನಾನು 6 months ಇಂದಾನು ಟ್ರೇಡಿಂಗ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇದು ತುಂಬಾ ಸ್ಟ್ರಾಟಜಿ ಗೊತ್ತಾಗಿದ್ದೆ. ಇಲ್ಲಿ ನಾನು ಯೂಟ್ಯೂಬಲ್ಲಿ ಏನೇನೆಲ್ಲ ನೋಡಿದ್ದೀನಿ ಅದೆಲ್ಲ ನಾನು ನಂಬ್ತಿದ್ದಿಲ್ಲ. ಇಲ್ಲಿ ಬಂದಾಗಲೇ ನಮ್ಗೆ ಗೊತ್ತಾಯ್ತು ಇದು ತುಂಬಾ ನನಗೆ ಯೂಸ್ಫುಲ್ ಇದೆ ಅಂತ. ಮಿನಿಮಮ್ ಒಂದು 5 lakh ಪೋರ್ಟ್ಫೋಲಿಯೋ ಇದ್ದ ಅಂದ್ರೆ ನಿಮ್ಗೆ ಕೆಲ್ಸಕ್ಕೆ ಹೋಗೋದು ಬೇಕಾಗಿಲ್ಲ. ತುಂಬಾ ಚೆನ್ನಾಗಿದೆ. ಬಂದವ್ರೆ, ನಾನು ಕೂಡ ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ನನಗೂ ಕೂಡ ಒಳ್ಳೆ ಸ್ಯಾಲ್ರಿ ಇದೆ. ಅದಂದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ ಸೇವಿಂಗ್ಸಿಗೆ. ಲಾಸ್ ಆಗದೆ ಇರೋಂಥ ಸ್ಟ್ರಾಟಜಿ ನಿಮಗೆಲ್ಲ ಹೇಳ್ಕೊಡ್ತಾರೆ. ನಾನು 1 year ಬ್ಯಾಕ್ ಇಂದನೂ ಇದನ್ನ ಚಾನಲ್ನ TD ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೆ. ನಾನು ಬರ್ಬೇಕು ಅನ್ಕೊಂಡಿದ್ದೆ. ಇದು ಇವಾಗ ಅದು ನಿಜವಾಗ್ಲೂ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ದಯವಿಟ್ಟು ಬಂದು ನೀವೇನು ದುಡ್ಡು ಕೊಡ್ತಿರಲ್ಲ ಅದಕ್ಕೆ ನಿಮಗೆ 100% ರಿಟರ್ನ್ಸ್ ಇದ್ದೇ ಇರುತ್ತೆ. ಪ್ಲೀಸ್ ನೀವು ಬಂದು ಜಾಯ್ನ್ ಆಗಿ. ನನ್ನ ಹೆಸರು ಚೇತನ್ ಅಂತೇಳಿ. ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕಂತ ಬಹಳ ಆಸಕ್ತಿ ಇತ್ತು. ಹಂಗಾಗಿ ನನ್ಗೆ ಒಬ್ರು ನನ್ನ ರಿಲೇಟಿವ್ ಸಜೆಸ್ಟ್ ಮಾಡಿದ್ರು. ಅವಾಗ ನಾನು TD ಅಕಾಡೆಮಿ ಬಗ್ಗೆ ತಿಳ್ಕೊಂಡು ಬಂದು ಇಲ್ಲೆಲ್ಲ ಕ್ಲಾಸ್ನ ಕೇಳ್ತಾ ಇದ್ದೀನಿ. ವರ್ತ್ಫುಲ್ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್ ಅಂಡ್ ಮನಿ ಅಂತ ಅನಿಸ್ತಾ ಇದೆ. ನೈಸ್ ಎಕ್ಸ್ಪೀರಿಯನ್ಸ್. ಇನ್ನೂ ತುಂಬಾ ಕಲಿಯೋದಿದೆ. ಕಲ್ತ್ಮೇಲೆ ನೋಡ್ಬೇಕು ಯಾವ ತರ ಮುಂದೆ ಹೋಗುತ್ತೆ ಅನ್ನೋದು. ನಿಮ್ಗೂ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಬಂದು TD ಅಕಾಡೆಮಿಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ನಾನು ಮನೋಜ್ ಸರ್ ಚಾನಲ್ನ ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇದ್ದೆ. ಆಮೇಲೆ ನಾವೇನಾದ್ರೂ ಕಲಿಬೇಕಾದ್ರೆ ನಮ್ಮ ಮಾತೃಭಾಷೆಯಲ್ಲಿ ಕಲಿಯೋದು ಕಲಿತಾಗ ನಮಗೆ ಮನಸ್ಸಿಗೆ ಬೇಗ ವಿಷಯ ಚೆನ್ನಾಗಿ ಅರ್ಥ ಆಗುತ್ತೆ. ಕನ್ನಡದಲ್ಲಿ ಕಲಿಸ್ತಾ ಇರೋದು ನಮಗೆ ತುಂಬಾ ಖುಷಿ ಅನ್ಸುತ್ತೆ. ಹಿಂಗೆ ಜನ ಎಲ್ಲರೂ ಬಂದು ಟ್ರೇಡಿಂಗ್ ಎಲ್ಲ ಕಲ್ತ್ಕೊಂಡು ಕನ್ನಡದವರು ಎಲ್ಲ ಟ್ರೇಡಿಂಗ್ ನಲ್ಲಿ ಮುಂದುವರಿಬೇಕು ಅಂತ ನಾನು ಹೇಳ್ತೀನಿ. ಆಲ್ ದಿ ಬೆಸ್ಟ್ TD ಅಕಾಡೆಮಿ. ಮೈಸೆಲ್ಫ್ ಶಮಂತ್ ಅಂತ. ನಾನು TD ಅಕಾಡೆಮಿ ಗೊತ್ತಾಗಿದ್ದು ನಮ್ಮ ಬಾವಿಂದ. ಸೊ ನಾನು ಇವಾಗ BCom ಮುಗಿಸಿದ್ದೆ. ನಮ್ಮ ಬಾವಾಗೆ ಏನ್ ಮಾಡೋದು ಅಂತ ಕೇಳಿದಾಗ ಶೇರ್ ಮಾರ್ಕೆಟ್ ಬಗ್ಗೆ ನೋಡು, ನಿನ್ಗೆ ಇದ್ರಲ್ಲೂ ಫ್ಯೂಚರ್ ಇರುತ್ತೆ ಅಂತ ಹೇಳಿದ್ರು. ಅವರೇ ರೆಕಮೆಂಡ್ ಮಾಡಿದ್ದು. ಅವರು ಫಸ್ಟ್ ಇಲ್ಲಿ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ. ಸೊ ಟೀಚಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನಿದು ಫಸ್ಟ್ ಟೈಮ್ ಆಕ್ಚುಲಿ ಶೇರ್ ಮಾರ್ಕೆಟ್ ಅದು ಇದು ಎಲ್ಲ ಕಲ್ತಿದ್ದು. ಸೊ ಬಿಗಿನರ್ಸ್ಗೂ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಐ ಥಿಂಕ್ ಇಟ್ ಇಸ್ ವರ್ತ್ ಕಮಿಂಗ್ ಇಯರ್.
ಸೊ ಐ ರೆಕಮೆಂಡ್ TD ಅಕಾಡೆಮಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಸುಪ್ರಿಯಾ ಅಂತ. ಸೊ ನನಗೆ ಆ್ಯಕ್ಚುಲಿ ಮಾರ್ಕೆಟ್ ಅಂದರೆ ಸ್ವಲ್ಪ ಭಯ ಬೀಳ್ತಿದ್ದೆ. ನಮ್ಮ ಹಸ್ಬೆಂಡ್ ಹೇಳ್ತಿದ್ರು ಹೋಗೋಣ, ಕ್ಲಾಸ್ ಹೋಗೋಣ, ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ಬಂದಮೇಲೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ಐ ಕ್ಯಾನ್ ಆಲ್ಸೋ ಅರ್ನ್ ಸಮಥಿಂಗ್ ಇನ್ ಮಾರ್ಕೆಟ್ ಅಂತ. ಥ್ಯಾಂಕ್ ಯು. ನನ್ನ ಹೆಸರು ಪಲ್ಲವಿ. ನಾನು ಆಲ್ರೆಡಿ ಇಲ್ಲಿ ಬಂದು ಜಾಯ್ನ್ ಆಗಿ ನವಂಬರಲ್ಲಿ ಜಾಯ್ನ್ ಆಗಿದ್ದು. 3 months ಫುಲ್ ಕೋರ್ಸ್ ತೊಗೊಂಡು ಮಾಡಿದೆ. ಸೊ ಇವಾಗ ನನಗೆ ಲಾಸ್ಟ್ ಒಂದು 6 monthsಯಿಂದ ನಾನು ಟ್ರೇಡ್ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಒಂದು 3 months ಕನ್ಸಿಸ್ಟೆಂಟಾಗಿ ನಾನು ಪ್ರಾಫಿಟ್ ಮಾಡಿದೆ. ಆಫ್ಟರ್ ದಟ್ ನಾನು ಒಂದು 3 months ನನಗೆ ಸ್ವಲ್ಪ ಲಾಸ್ ಆಯಿತು. ಅದರಲ್ಲೆಲ್ಲೋ ಏನೋ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅನ್ನಿಸ್ತು. ಸೊ ಇವರೊಂದು ಆಪರ್ಚುನಿಟಿ ಕೊಟ್ಟರು, ಮತ್ತೆ ಪುನಃ ಬರ್ಬೋದು, ಕ್ಲಾಸ್ ಕೇಳ್ಬೋದು ಅಂತ. ಸೊ ಹಂಗಾಗಿ ರಿವಿಷನ್ ಕ್ಲಾಸಿಗೆ ಮತ್ತೆ ಪುನಃ ಬಂದೆ. ಸೊ ನನಗೆ ಇಲ್ಲಿ ಬಂದಾಗ ನಂಗೆ ಗೊತ್ತಾಯಿತು ನಾನು ಎಲ್ಲಿ ಏನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಯಿತು. ಸೊ ಇವಾಗ ನನಗೆ ಪರ್ಫೆಕ್ಟಾಗಿ ಅರ್ಥ ಆಗಿದೆ. ಥ್ಯಾಂಕ್ ಯು. ನನ್ನ ಹೆಸರು ವಿನಾಯಕ್ ಅಂತ. ನಾವು ಸುಮ್ಮನೆ ಅದು ಇದು ಯೂಟ್ಯೂಬ್ ನೋಡ್ಕೊಂಡು ಟ್ರೈಡ್ ಮಾಡ್ತಾ ಇದ್ವಿ. ಆದರೆ ಎಕ್ಸಾಕ್ಟ್ ಟೆಕ್ನಿಕಲಿ ಸ್ಕಿಲ್ಸ್ ಅವೆಲ್ಲ ಗೊತ್ತಿಲ್ಲ. ಇಲ್ಲಿ ಬಂದಮೇಲೆ ಮನೋಜ್ ಸರ್ ಕೆಲವೊಂದು ಸ್ಕಿಲ್ಸ್ ಹೇಳ್ಕೊಟ್ರು. ಗಾಮಾ ಸ್ಕಿಲ್ ಆಗಲಿ, ಆಮೇಲೆ ಇನ್ನೂ ಬೇರೆ ಮಂತ್ಲಿ ಇನ್ಕಮ್ ಸ್ಕಿಲ್ಸ್ ಆಗಲಿ ಅವೆಲ್ಲ ಹೇಳ್ಕೊಟ್ರು. ಸೊ ಅದರಿಂದ ನಮಗೆ ಎಕ್ಸಾಕ್ಟ್ ಟೆಕ್ನಿಕಲಿ ಹೆಂಗೆ ನಾವು ಕ್ಯಾಪ್ಚರ್ ಮಾಡಬೇಕು, ಆಮೇಲೆ ಸುಮ್ಮನೆ ಇಮೋಷನ್ಸಿಗೆಲ್ಲ ಇದು ಕೊಡಬಾರ್ದು, ಮೇನ್ ಟೆಕ್ನಿಕಲಿ ನೋಡೇ ನಾವು ಟ್ರೇಡಿಂಗ್ ಮಾಡ್ಬೇಕು ಅನ್ನೋದು ಒಂದು ಕಾನ್ಫಿಡೆನ್ಸ್. ನನ್ನ ಹೆಸರು ಪ್ರಕಾಶ್. ನಾನು ಇದೇ KG ಹಳ್ಳಿ ಅಂತ ಇದೆ, ಇಲ್ಲಿ ಜಾಲಹಳ್ಳಿ ಬೆಸ್ಟ್ ಹತ್ರ, ಅಲ್ಲಿಂದ ಬಂದಿದ್ದೀನಿ. ಈ ಒಂದು ಬೇರೆ ಎಲ್ಲ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಇದೆ. ಆದರೆ ಈ ಒಂದು ಟ್ರೇಡಿಂಗ್ ಇದನ್ನು ಕಲಿಸೋಕ್ಕೆ ಯಾವುದೇ ಒಂದು ವಿದ್ಯಾಸಂಸ್ಥೆಗಳು ಇರಲಿಲ್ಲ. ಅದು ಕನ್ನಡದಲ್ಲೇ ಇವರು ಬಹಳ ಸೂಕ್ತವಾಗಿ ಒಂದೊಂದು ಸ್ಟ್ರಾಟಜಿಗಳನ್ನ ಹೇಳ್ತಾ ಇವರು ಒಳ್ಳೆ ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ. ಎಲ್ಲರೂ ಏನು ಅಂದ್ಕೊಂಡಿದ್ರು, ಈ ಟ್ರೇಡಿಂಗ್ ಅನ್ನೋದು ಒಂದು ಜೂಜಿನ ಅಡ್ಡೆ ಅಂತ ಅಂದ್ಕೊಂಡಿದ್ರು. ಅದಲ್ಲ ಅಂತ ಪ್ರೂವ್ ಮಾಡಿದ್ದಾರೆ ನಮ್ಮ ಮನೋಜ್ ಸರ್. ಅವ್ರಿಗೆ ತುಂಬ ಧನ್ಯವಾದಗಳನ್ನ ಈ ಬ್ಯಾಚ್ ಮೂಲಕ ಎಲ್ಲರ ಈ ಸಮ್ಮುಖದಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, TD ಅಕಾಡೆಮಿ ಇನ್ನೂ ಮುಂದೆ ಬೆಳೀಲಿ, ಇನ್ನೂ ಒಳ್ಳೆಯ ಹೊಸ ಕೆಲಸಗಳನ್ನ ಮಾಡಲಿ ಅಂತ ನಾವು ಹಾರೈಸ್ತಾ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಶೇಖ್ ಫಕ್ರುದ್ದೀನ್ ಅಂತ. ನಾನು ವಿಜಯನಗರ ಕಡೆಯಿಂದ. ಸೊ ಆಲ್ಮೋಸ್ಟ್ ನಾನು ಆಪ್ಷನ್ ಟ್ರೇಡರ್ ಇದ್ದೆ, ಬಟ್ ನನಗೆ ಇಕ್ವಿಟಿ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ. ಸೊ ಇಲ್ಲಿ ಬಂದಾದ್ಮೇಲೆ ಸುಮಾರು ತುಂಬ ನಾಲೆಜ್ ಸಿಕ್ತು. ಮತ್ತು ನಾನು ಎಲ್ಲರಿಗೂ ಇದು ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ, ಈ ಥರ ಕ್ಲಾಸ್ ಎಲ್ಲರೂ ತೊಗೊಳ್ಬೇಕು. ಪ್ಲಸ್ ಮತ್ತು ಇದು ಟೀಚಿಂಗ್ ಮನೋಜ್ ಸರ್ ಟೀಚಿಂಗ್ ಮಾಡೋದು ವೇ ಬಂದು ತುಂಬ ಇಷ್ಟ ಆಯಿತು. ಬಿಕಾಸು ಯಾವತ್ತೂ ಒಂದು ಸೆಕೆಂಡು ನಮಗೆ ಕ್ಲಾಸಲ್ಲಿ ಬೋರಿಂಗ್ ಕಾಣಿಸಿಲ್ಲ, ತುಂಬ ಹೆಲ್ಪ್ಫುಲ್ಲು. ಸೊ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ, ಇದು ಒಂದು ಕಲಿಬೇಕು, ಯೂಸ್ಫುಲ್ ಆಗುತ್ತೆ ಅಂತ. ಥ್ಯಾಂಕ್ ಯು. TD ಅಕಾಡೆಮಿ ರಾಜಾಜಿನಗರ, ಇಲ್ಲಿ ನಾನು ಬಿಗಿನರ್ ಆಗಿ ಇಲ್ಲಿ ಬಂದಿದ್ದೀನಿ. TD ಅಕಾಡೆಮಿ ಇಟ್ ಈಸ್ ಎ ಎಕ್ಸಲೆಂಟ್ ಅಕಾಡೆಮಿ ಫಾರ್ ಸ್ಟಾಕ್ ಮಾರ್ಕೆಟಿಂಗ್. ಇದು ಏನಂದ್ರೆ ಸ್ಟಾಕ್ ಮಾರ್ಕೆಟಿಂಗ್ನ ಮೂಲಭೂತ ಆರ್ಥಿಕ ಸೌಲಭ್ಯಗಳನ್ನ ಮತ್ತೆ ಆರ್ಥಿಕವಾಗಿ ಹೇಗೆ ನಾವು ಸ್ಟಾಕ್ ಮಾರ್ಕೆಟ್ನ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದನ್ನ ಇಲ್ಲಿ ತುಂಬಾ ಬ್ರೀಫ್ ಆಗಿ ಹೇಳ್ಕೊಡ್ತಾರೆ. ಆಮೇಲೆ ಮನೋಜ್ ಸರ್ ತುಂಬಾ ದೊಡ್ಡದಾದ ನಾಲೆಡ್ಜ್ ಇದೆ ಅವ್ರಿಗೆ. ಅವರು ಎಕ್ಸ್ಪ್ಲೈನ್ ಮಾಡೋ ರೀತಿ, ಮತ್ತೆ ಇನ್ನೊಂದು ಹೊರಗಡೆ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸುಮ್ಮನೆ ಕೇಳಿರ್ತೀವಿ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಹಾಗೆ ಹೀಗೆ ಅಂತ. ಬಟ್ ಇಲ್ಲಿ ಬಂದಾಗ ನಮಗೆ ಅದರ ನಿಜವಾದ ವಾಸ್ತವ ಏನು ಅನ್ನೋದು ಗೊತ್ತಾಗುತ್ತೆ. ಇದು ಎಲ್ಲಾ ತರ ಜನಗಳು ಕೂಡ ಮಾಡ್ಬೋದು. ಹಾಗೆ ಮನೋಜ್ ಸರ್ ಹೇಳಿದ್ರು, ಈ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು 60% ಜನಗಳು ಅದರಲ್ಲಿ ತಮ್ಮನ್ನ ಅಳವಡಿಸ್ಕೊಂಡಿದ್ದಾರೆ. ಆದ್ರೆ ಭಾರತದಲ್ಲಿ ಮಾತ್ರ 4% ಮಾತ್ರ ಜನಗಳು ಮಾತ್ರ ಇದರಲ್ಲಿ ಉಳ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಅನ್ನೋ ಬಗ್ಗೆ ಜನಕ್ಕೆ ಇರುವಂತಹ ಅವೇರ್ನೆಸ್ ಕಡಿಮೆ. ಸೊ ಸರ್ ಕೂಡ ಈ ಸೆಷನ್ ನಲ್ಲಿ ಹೇಳಿದ್ದು ಅದನ್ನೇ, ಸ್ಟಾಕ್ ಮಾರ್ಕೆಟ್ ಇಂಡಿಯಾದಲ್ಲಿ ನೆಕ್ಸ್ಟ್ ಕಮಿಂಗ್ 20 ವರ್ಷದಲ್ಲಿ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದನ್ನ ಹೇಳಿದ್ರು. ಸೊ ಎಲ್ಲರೂ ಕೂಡ ಈ TD ಅಕಾಡೆಮಿಗೆ ಬಂದು ಇದನ್ನ 2 days ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡಿದ್ರೆ ಸಾಕು, ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾ ಆಸಕ್ತಿ ಬೆಳೆಯೋದ್ರಲ್ಲಿ ಡೌಟೇ ಇಲ್ಲ. ಕೊನೆಯದಾಗಿ TD ಅಕಾಡೆಮಿಗೆ ಧನ್ಯವಾದಗಳು. ನಾನು ಆಕ್ಚುಲಿ ಫ್ರೀ ಕ್ಲಾಸ್ ಅಟೆಂಡ್ ಮಾಡಿದ್ದು ಏಪ್ರಿಲಲ್ಲಿ ಅಟೆಂಡ್ ಮಾಡಿದ್ದೆ. ಅಲ್ಲಿಂದ ನನಗೆ TD ಬರಬೇಕು ಅಂತ ಭಾಳ ಆಸೆ ಇತ್ತು, ಬಟ್ ಬರೋಕ್ಕಾಗಲಿಲ್ಲ. ಸೊ ಮೋರ್ ದೆನ್ ನಾನು ಕಲಿಬೇಕು ಅನ್ನೋದಕ್ಕಿಂತ ನಾನು ಮಾರ್ಕೆಟಲ್ಲಿ ನಾವೆಲ್ಲ 2010 ಕೆರಿಯರ್ ಸ್ಟಾರ್ಟ್ ಮಾಡಿದ್ದು. ಅವಾಗ ಫ್ರೆಂಡ್ಸ್ ಎಲ್ಲ ಟ್ರೇಡಿಂಗ್ ಮಾಡ್ತಿದ್ರು, ಅಂದರೆ ಅಟ್ಲೀಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು, ನಮ್ಗೆ ಯಾರು ಹೇಳ್ತಿರ್ಲಿಲ್ಲ, ನಾವು ದೂರ ಸರಿತಿದ್ವಿ, ಏನೋ ಒಂಥರ ಇದು ಗ್ಯಾಮ್ಲಿಂಗ್ ಅಂತ. ಸೊ ಆಮೇಲೆ ಅದರಿಂದ ಈಗ ಅರ್ಥ ಆಗುತ್ತೆ ನಮಗೆ ಎಷ್ಟು ವರ್ಷ ವೇಸ್ಟ್ ಮಾಡಿದ್ವಿ ಅಂತ. ಈಗ ಯಂಗ್ಸ್ಟರ್ಸ್ ನೋಡಿದಾಗ ಪಾಪ ಇವರೆಲ್ಲ ಎಷ್ಟು ಫಾಸ್ಟ್ ಆಗಿದಾರಪ್ಪ ಈಗಿನ ಜನ್ರೇಷನ್ ಅವರು ಅಂತ ಒಂದು ಅನಿಸುತ್ತೆ. ಆಮೇಲೆ ನನಗೆ ನನ್ನ ವೈಫ್ ಸುಪ್ರಿಯಾ ಇಲ್ಲೇ ಇದ್ದಾಳೆ,
ಸೊ ಅವಳಿಗೂ ಸ್ವಲ್ಪ ಹೇಳ್ಕೊಡ್ಬೇಕು. ಮೋರ್ ದೆನ್ ನಮ್ಗೇನಂದ್ರೆ ನಾವು ಕೆಲಸದಲ್ಲಿ ಬ್ಯುಸಿ ಇರ್ತೀವಿ, ನಾವು ಏನು ಮಾಡ್ತಾ ಇದೀವಿ ಅನ್ನೋದು ಮನೆಯವರು ಭಾಳ ಟೆನ್ಷನ್ ಇರುತ್ತೆ. ಸೊ ಅದು ನಾನು ಅವ್ರಿಗೆ ಆ ಫಿಯರ್ನ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಅವಳಿಗೂ ಅಕೌಂಟ್ ಓಪನ್ ಮಾಡಿಸಿ ಅವಳಿಗೂ ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಲ್ಪ ಪ್ರೂವ್ ಮಾಡಿ ತೋರಿಸ್ದೆ. ಸೊ ಮೇ ಬಿ ಸುಮಾರು ಮಿಸ್ಟೇಕ್ಸ್ ಮಾಡಿದ್ದೀನಿ ನಾನು, ಬಟ್ ಆದರೆ ಪೇಷನ್ಸ್ ಅನ್ನೋದು ಭಾಳ ಕಲ್ತಿದ್ದೀನಿ ಸರ್. ಸೊ ಸ್ವಲ್ಪ ಟೆಕ್ನಿಕಲ್ ಕಲಿಬೇಕು ಅಂತ ಇಲ್ಲಿಗೆ ಬಂದ್ಮೇಲೆ ಕಾನ್ಫಿಡೆನ್ಸ್ ಬಂತು. ಸೊ ನಾವು ಬಂದಿರೋನೇ ಅವಳಿಗೂ ರಿಜಿಸ್ಟರ್ ಮಾಡಿ ಕರ್ಕೊಂಡ್ ಬಂದೆ. ಸೊ ಭಾಳ ಯೂಸ್ಫುಲ್ ಆಯಿತು. ಮೇಯ್ನ್ ಇನ್ನೊಂದೇನಂದ್ರೆ ಈಗಲೂ ನಮ್ಮ ಫ್ರೆಂಡ್ಸ್ ಎಷ್ಟೊಂದು ಜನಕ್ಕೆ ನಮ್ಮ ಫ್ಯಾಮಿಲಿಲೂ ಹೇಳಿಲ್ಲ ಇಲ್ಲಿ ಬಂದಿದ್ದೀವಿ ಅಂತ. ಯಾಕೆಂದರೆ ಇವತ್ತು ಯಾವ ಥರ ಫಿಯರ್ ಇದೆ ಅಂದರೆ ಮನೇಲಿ ಟ್ರೇಡಿಂಗ್ ಅಂದರೆ ಏನೋ ಗ್ಯಾಂಬ್ಲಿಂಗ್, ಏನೋ ದುಡ್ಡೆಲ್ಲ ಹಾಳು ಮಾಡಕ್ಕೆ ಬಿಡ್ತಾರಪ್ಪ ಅನ್ನೋ ಒಂದು ಭಯ ಇದೆ. ಸೊ ಬಟ್ ನಾವು ಅಂಟಿಲ್ ಅನ್ಲೆಸ್ ನಾವು ಸ್ವಲ್ಪ ಪ್ರೂವ್ ಮಾಡಿ ಅವ್ರಿಗೆ ಫ್ಯಾಕ್ಟ್ಸ್ ತೋರಿಸ್ಬೇಕು ಮನೇಲಿ, ಅಲ್ಲಿವರೆಗೂ ಯಾರು ನಂಬಲ್ಲ. ಆ ಥರ ಇದೆ ಪರಿಸ್ಥಿತಿ. ಅಂದರೆ ನಾವು ಎಷ್ಟು ಹಿಂದೆ ಇದ್ದೀವಿ ಫಿನಾನ್ಷಿಯಲ್ ಎಜುಕೇಷನ್ ಅಂದರೆ ನಮ್ಮ ಸಿಸ್ಟಮ್ಗೂ ಬೇಡ. ನಾವು ಯಾರು ಫಿನಾನ್ಷಿಯಲಿ, ನೀವು ನೆನ್ನೆ ಹೇಳಿದ ಫ್ಯಾಕ್ಟ್ಸ್ ಎಲ್ಲ ಅಕ್ಷರಶಃ ಅಷ್ಟು ನಿಜ ಸರ್. ಸಿಸ್ಟಮ್ ಹೇಗೆ ಬೇಕು ಅಂತ ಹೇಳಿದ್ರೆ ಕೆಳಗಿರೋರು ಕೆಳಗೆ ಇರಬೇಕು, ಯಾರು ಮೇಲ್ ಬರಬಾರ್ದು ಅನ್ನೋದು ಭಾಳ ನಿಜ. ಸೊ ನಾವು ಅದನ್ನು ಎಜುಕೇಟ್ ಮಾಡಬೇಕು, ಮಾಡ್ತೀವಿ. ತುಂಬ ಥ್ಯಾಂಕ್ಸ್. ನಮಸ್ಕಾರ, ನನ್ನ ಹೆಸರು ಮಲ್ಲನಗೌಡ ಅಂತ, IT ಪ್ರೊಫೆಷ್ನಲ್. ಮೂಲತಃ ನಾವು ಹಾವೇರಿಯಿಂದ. ಮೊದಲು ನಾನು 2015 ಇದ್ರ ಬಗ್ಗೆ ಗೊತ್ತಿತ್ತು, ಬಟ್ ಆ ಮನೋಜ್ ಅವ್ರ ವಿಡಿಯೋ ನೋಡ್ತಾ ಆ ನಂತರ ನನಗೆ ಇದರಲ್ಲಿ ಆಸಕ್ತಿ ಬಂದಿದ್ದು. ಮೊದಲು ನಾನು ಇದರಲ್ಲಿ ಲಾಸ್ ಆಗ್ತಾಯಿದ್ದೆ. ಆ ನಂತರ ನಾನು ಲಾಸ್ಟ್ 3 ಮಂತ್ಸಿಂದ ಇಲ್ಲಿ ಬಂದ ನಂತರ -10 to 15 ಇದ್ದದ್ದು ಇವಾಗ ಅಟ್ಲೀಸ್ಟ್ 1% ಪಾಸಿಟಿವ್ ಬಂದಿದೆ ನಾ ಇಲ್ಲಿ. ಅದು ನಾವು ಪುಣ್ಯ ಮಾಡಿರ್ಬೇಕು. ಯಾಕಂದರೆ ಕನ್ನಡದಲ್ಲಿ ಮಾತೃಭಾಷೆಯಲ್ಲಿ ಹೇಳ್ತಿದ್ದಾರಲ್ಲ, ಅದು ನಮಗೆ ಪುಣ್ಯ. ಯಾಕಂದ್ರೆ ಪ್ರತಿಯೊಂದು ಯೂಟ್ಯೂಬ್ ನಾನು ನೋಡ್ತಾ ಇದ್ದೆ ಬಿಫೋರ್, ಅದರೆಲ್ಲ ಹಿಂದಿ ಮತ್ತು ಇಂಗ್ಲೀಷ್ ಅದರಲ್ಲಿ ನೋಡ್ತಾ ಇದ್ದೆ. ಬಟ್ ಅದು ನೋಡಿದರೆ ನಿದ್ದೆ ಬರ್ತಾ ಇತ್ತು. ಬಟ್ ಮನೋಜ್ ಸರ್ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ಅವರು ಹೇಳೋವಂಥ ವೇ ಇದೆ ಅಲ್ಲ, ಅದು ವೆರಿ ಥ್ಯಾಂಕ್ ಯು ಮನೋಜ್ ಸರ್. ಹೀಗೆ ಅವರು ಕರ್ನಾಟಕದ ಸಂಪನ್ಮೂಲ ವ್ಯಕ್ತಿಯಾಗಿ ಹೊರಹೊಮ್ಮಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇದಕ್ಕೆ ಮುಂಚೆ ನಾನು ಒಂದು 500 ರೂಪೀಸ್ ಕೊಟ್ಬಿಟ್ಟು ಇದು ಮಾಡಿದ್ದೆ. ಅದು ಯಾವುದು ಅಂತ ಬೇಡ, ನನಗೆ ಇಲ್ಲಿ ಇಷ್ಟ ಆಯಿತು, ಅದಕ್ಕೆ ಅದು ಚೇಂಜ್ ಮಾಡಿ ಈ TDA ಅಕಾಡೆಮಿ ನಮ್ಮ ಮನೋಜ್ ಸರ್ ಅವರ ವೀಡಿಯೋಸ್ನ ನೋಡಿ ನಾನು ಇನ್ಸ್ಪೈರ್ ಆಗಿ ಇದೇ ಕ್ಲಾಸಿಗೆ ಸೇರ್ಕೋಬೇಕು ಅಂತ ನಾನು ಡಿಸೈಡ್ ಮಾಡಿ ನಾನು ಈ ಕ್ಲಾಸ್ನ ಮುಗಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು, ಎಲ್ಲರ ಕಡೆಯಿಂದ ಧನ್ಯವಾದಗಳು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ವಾಸು ಅಂತ ಹೇಳಿ. ನನಗೆ ಶೇರ್ ಮಾರ್ಕೆಟು 2012 ನನಗೆ ಗೊತ್ತಾಯಿತು, ಯಾವಾಗ ನಾನು ಡಿಗ್ರಿ ಮಾಡೋಕ್ಕೆ ಬಂದೆ ಬ್ಯಾಂಗ್ಳೂರಿಗೆ ಆ ಟೈಮಲ್ಲಿ. ಬಟ್ ನಾನು ಆವಾಗ ಡಿಗ್ರಿ ಪಾಸ್ ಮಾಡಿ ಫಸ್ಟು ಕೆಲಸ ಹುಡ್ಕೋ ಇದರಲ್ಲಿದ್ವಿ. ಸೊ ಆನಂತರ ಏನಾಯಿತು, ಸೊ ಇತ್ತೀಚೆಗೆ ಈಕ್ವಿಟಿ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಈಕ್ವಿಟಿ ನಾನು ಮಾಡಿದ್ದೀನಿ, ಮಾರಿದ್ದೀನಿ, ಲಾಭನೂ ಮಾಡಿದ್ದೀನಿ, ಜೊತೆಗೆ ಮ್ಯೂಚುವಲ್ ಫಂಡು ಮಾಡಿದ್ದೀನಿ. ಸೊ ನಂತರ ಅದನ್ನು ಕೂಡ ಸೆಲ್ಲು ಮಾಡಿದ್ದೀನಿ ಆಫ್ಟರ್ 1 year. ಬಟ್ ಇವಾಗ ಇಲ್ಲಿಗೆ ಏನಕ್ಕೆ ಬಂದಿದೆ ಅಂದರೆ, ಸೊ ಹಿಂಗೆ ಸರ್ ಹೇಳ್ತಾರೆ ಚಿಂಟು ಬಾಯ್ಸ್. ಸೊ ಚಿಂಟು ಬಾಯ್ಸು ಅದರಲ್ಲಿ ಒಬ್ಬರು ನನಗೆ 15 ದಿವಸ ಮುಂಚೆ ಗೊತ್ತಾಯಿತು, ಸೊ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾಯಿದ್ದ ಅಂತ. ಯಾವಾಗ ಚಿಂಟು ಬಾಯ್ಸ್ ಬಂದು ಹೇಳ್ದ ಹಿಂಗೆ ಲಾಭ ಮಾಡ್ತಾಯಿದ್ದೀನಿ ಅಂತ, ಆಪ್ಷನ್ ಟ್ರೇಡಿಂಗ್ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಹೊಡೆದೆ. ಅವಾಗ ನಂಗೆ ಸಿಕ್ಕಿದ್ದೆ ಒಂದು 2 hours ವೀಡಿಯೋ ಸರ್ದು. ಸೊ ಆ ವಿಡಿಯೋ ನೋಡಿದೆ. ಸೊ ಆಮೇಲೆ ಒಂದು ವಿಡಿಯೋ ನೋಡಿ 2 days ಅರ್ಥ ಮಾಡಿಕೊಂಡೆ. ಸೊ ಈ ಪುಟ್ಟು ಕಾಲು ಎಲ್ಲ ಸೊ ಅರ್ಥ ಮಾಡಿಕೊಂಡು ಆಮೇಲೆ ಡಿಸೈಡ್ ಆದ ಆ್ಯಕ್ಚುಲಿ ಇಲ್ಲ TD ಅಕಾಡೆಮಿಗೆ ಹೋಗಬೇಕು, ಇದರಲ್ಲಿ ದುಡ್ಡಿದೆ. ಸೊ ಚಿಂಟು ಬಾಯ್ಸ್ ಹೇಳ್ತಿರೋದು ನಿಜ, ಬಟ್ ಅವನು ಪ್ರಾಪರ್ ವೇಲ್ ಮಾಡ್ತಾಯಿದ್ದಾನೋ ಇಲ್ವೋ ಗೊತ್ತಿಲ್ಲ, ಪ್ರಾಪರ್ ವೇಲ್ ಮಾಡಲ್ಲ ಅಂತೇಳಿ. ಸೊ ಸೀದಾ ಬಂದೆ, ನಟರಾಜ್ ಸರ್ ಇಲ್ಲಿದ್ದರು, 500 ರೂಪಾಯಿ ಕೊಟ್ಟು ಹೋದೆ. ಸೊ ಅದು ಇವತ್ತು ಬಂದೆ, ಆಫ್ಟರ್ 1 month ಬಂದು ಇವತ್ತು ಕ್ಲಾಸ್ ಮುಗಿಸ್ಕೊಂಡಿದ್ದೀನಿ. ನನಗೆ ಭಾಳ ಇನ್ಫಾರ್ಮೇಷನ್ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್ ಟು ಮಾರ್. ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ಈ ಒಂದು ಪೇಷನ್ಸ್, ಈ ಒಂದು ಜೋಶ್ ನೋಡಿ ನನಗೂ ಖುಷಿ ಆಯಿತು. ಲಾಸ್ಟ್ 2 days ಹೇಗೋಯ್ತು ಅಂತ ನಿಮ್ಗೆ ಹೇಗೆ ಏನು ಅನಿಸ್ತು ಗೊತ್ತಿಲ್ಲ, ನನಗಂತೂ ಇಟ್ ವಾಸ್ ಲೈಕ್ ವೆರಿ ಗುಡ್ ಜರ್ನಿ. ಸೊ ತುಂಬ ಪ್ರಶ್ನೆಗಳಾಗಲಿ, ವ್ಯಾಲಿಡ್ ಕ್ವಶನ್ಸ್ ಆಗಲಿ, ಆ್ಯಂಡ್ ದೆರ್ ವಾಸ್ ಸಮ್ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಆಲ್ಸೋ ಈ ಬ್ಯಾಚಲ್ಲಿ. ಚೆನ್ನಾಗೇ ಕಲೀರಿ. ನಾನು ಹೇಳೋದು, ಒಳ್ಳೆ ಸಂಸ್ಥೆಗೆ ಬಂದಿದ್ದೀರಾ, ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ರಿವಿಷನ್ ಕ್ಲಾಸ್ ಫ್ರೀ ಕೊಡ್ತಾ ಇದ್ದೀವಿ. ಮತ್ತೆ ಬನ್ನಿ, ಮತ್ತೆ ಡೌಟ್ಸ್ ಕೇಳಿ, ಒಂದು ಸ್ಕ್ರ್ಯಾಚ್ ಲೆವೆಲಿಂದ ಮತ್ತೆ A to Z ಕಲೀರಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಲಾಸ್ಟಿಗೆ ನಿಮ್ಗೆ ಬರೋದೇ ಪ್ರಾಫಿಟ್ಟು. ಸೊ ಡೈರೆಕ್ಟಾಗಿ ಪ್ರಾಫಿಟ್ ನಾಳೆನೇ ಮಾಡ್ತೀನಿ ಅಂತ ಹೋಗ್ಬೇಡಿ. ಸೊ ಸ್ವಲ್ಪ ವೆಯ್ಟ್ ಮಾಡಿ ಪೇಷನ್ಸಾಗೆ. ಆ್ಯಂಡ್ ನೀವು ಕಲ್ತಿರೋ ವಿದ್ಯೆನ ಅಟ್ಲೀಸ್ಟ್ ನಿಫ್ಟಿ ಬೀಸ್ ಅಂದರೆ ಏನು, ಫಾರ್ಮಾ ಬೀಸ್ ಅಂದರೆ ಏನು, ಅದನ್ನು ನಾಳೆಯಿಂದನೇ ಸ್ವಲ್ಪ ಖರೀದಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಸುತ್ತಮುತ್ತಲಿನ ಒಂದು ಜನಗಳಿಗೆ ಏನು ಈ ಸ್ಟಾಕ್ ಮಾರ್ಕೆಟ್ ಅಂದರೆ ಅವೇರ್ನೆಸ್ಸೇ ಇಲ್ಲ ಅವ್ರಿಗೆ. ಇನ್ನು ಯಾವ ಲೋಕದಲ್ಲಿ ಇದ್ದಾರೋ, ಸೊ ಇನ್ನು ಅವ್ರಿಗೆ ಈ ಹೂಡಿಕೆ ಅಂದರೆ ಏನು, ಫಿನಾನ್ಷಿಯಲ್ ಡಿಸಿಪ್ಲೈನ್ ಅಂದರೆ ಏನು, ಫಿನಾನ್ಷಿಯಲ್ ಲಿಟ್ರಸಿ ಪಡ್ಕೊಳ್ಳೋದು ಹೇಗೆ ಅಂತ ನೀವು ಸ್ವಲ್ಪ ಬರೀ ನಾವು ಒಂದು 60 ಜನ ಹೇಳ್ಕೊಡೋದು ಸಾಕಾಗಲ್ಲ. ನೀವೆಲ್ಲರೂ ನಾಳೆಯಿಂದನೂ ಅಟ್ಲೀಸ್ಟ್ ನಿಮ್ಮ ಸುತ್ತಮುತ್ತಲಿನ ಜನಕ್ಕೆ
ಮ್ಯೂಚುವಲ್ ಫಂಡ್ಸಲ್ಲಿ ಹೂಡಿಕೆ ಮಾಡಿ ಈ ಶೇರ್ಸಲ್ಲಿ ಅಟ್ಲೀಸ್ಟ್ ಬೀಸಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಒಂದು ಗೈಡೆನ್ಸ್ ಕೊಡಿ, ಸೊ ದಟ್ ಅವರು ಸಹ ದುಡ್ಡು ಮಾಡಲಿ. ಈ ವಿದ್ಯೆನ ಬರೀ ನಿಮ್ಮ ತಲೆಯಲ್ಲೇ ಇಟ್ಕೋಬೇಡಿ. ಸೊ ಆ್ಯಂಡ್ ಎಸ್ಪೆಷಲಿ ಹೆಣ್ಮಕ್ಳು ಕಲ್ತಷ್ಟು ಒಳ್ಳೇದು. ಯಾಕಂದರೆ ಅವ್ರ ಗಂಡನ ಮನೆಗೂ ಹೇಳ್ಕೊಡ್ತಾರೆ, ಅಮ್ಮನ ಮನೆಗೆ ಹೇಳ್ಕೊಡ್ತಾರೆ, ಮಕ್ಕಳಿಗೆಲ್ಲ ಹೇಳ್ಕೊಡ್ತಾರೆ. ಒಂದು 5 ಜನ್ರೇಷನ್ಗೆ ಹೆಲ್ಪ್ ಆಗ್ತದೆ. ಆದಷ್ಟು ಹೆಚ್ಚಿನ ಹೆಣ್ಮಕ್ಳು ಬಂದು ಶೇರ್ ಮಾರ್ಕೆಟ್ನ ಈ ವಿದ್ಯಾಭ್ಯಾಸ ಮಾಡಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಪ್ರಾಕ್ಟೀಸ್ ಮಾಡಿ ಆದಷ್ಟು ಬೇಗ ಎಲ್ಲರೂ ಕೋಟ್ಯಾಧಿಪತಿ ಆಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.